ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಟ್ಯಾಸಲ್ ಡಿಸೈನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಯಾವಾಗೂ ತೊಗೊಳಂಗೆ 6 ಎಳೆ ದಾರ ತಗೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಇದು ಬರೀ ಚೈನ್ಸ್ ಹಾಕ್ಕೊಂಡು ಹೋಗೋದಷ್ಟೇ ಫ್ರೆಂಡ್ಸ್. ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಲ್ಲಿ ಮಣಿಯಲ್ಲಿ ಟ್ಯಾಸಲ್ಸ್, ಹ್ಯಾಂಗಿಂಗ್ ಟ್ಯಾಸಲ್ ಥರ ಹಾಕ್ಕೊಳೋದು. ಇದಕ್ಕೆ ನಾನು 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಫಸ್ಟು 3 ಚೈನ್ಸ್ ಹಾಕ್ಕೊಂಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಕ್ರೋಶ ಬರ್ದಿರೋರು ಕೂಡ ಹಾಕ್ಕೊಬೋದು ಈ ಡಿಸೈನ್ನ. ಸ್ಯಾರಿ ಫುಲ್ಲು ಇದೇ ಥರ 3 ಚೈನ್ಸ್ ಹಾಕ್ಕೊತ ಹೋಗೋದು. ನಾನು ಒಂದು ಲೇಯರ್ ಚೈನ್ಸ್ ಫುಲ್ಲು ಸೀರೆಗೆ ಹಾಕಿ ಅಲ್ಲಲ್ಲಿ ಹ್ಯಾಂಗಿಂಗ್ಸ್ ಬೀಡ್ಸ್ ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಮೊನ್ನೆ ಒಂದು ಸೀರೆಗೆ ಹಾಕಿದ್ದೆ ಫ್ರೆಂಡ್ಸ್ ಇದೇ ಥರ. ಅಂದರೆ ಅದಕ್ಕೆ ಚೈನ್ಸ್ ಏನು ಹಾಕಿರಲಿಲ್ಲ, ಬರೀ ಬೀಡಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು ಅಂತ ಈ ಸತಿ ಚೈನ್ಸ್ ಯೂಸ್ ಮಾಡಿ ಸ್ವಲ್ಪ ಬೀಡ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ 3 ಚೈನ್ ಫುಲ್ ಸೀರೆಗೆ ಇದೇ ಥರ ಹಾಕ್ಕೊತ ಹೋಗಬೇಕು. ಗ್ಯಾಪ್ ನಾವು ನೋಡ್ಕೊಬೇಕು, ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 3 ಚೈನ್ಸ್, ಇಲ್ಲಾಂದರೆ 4 ಆದರೆ 4 ಹಾಕ್ಕೊಬೋದು. ಇಲ್ಲಿ ಲಾಸ್ಟಿಗೂ ಅಷ್ಟೇ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿಬಿಟ್ಟು ಲಾಸ್ಟ್ 2 ಚೈನ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಲಾಸ್ಟಿಗೆ ಗಮ್ ಹಾಕಿ ಹಿಂದೆ ಮೆತ್ತಿಸ್ಬಿಡ್ಬೋದು. ಇವಾಗ ಇದಕ್ಕೆ ಹ್ಯಾಂಗಿಂಗ್ ನಮಗೆ ಇವಾಗ 2 ಇಂಚು ಅಷ್ಟು ಬೇಕು, ದೂರ ಬೇಕು ಅಂದರೆ ದೂರಕ್ಕೆ ಇದು ಮಾಡ್ಕೊಬೋದು ಸೀರೆಗೆ. ನಾನು ಸ್ವಲ್ಪ ಹತ್ತತ್ರಕ್ಕೆ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಾಣುತ್ತೆ ಅಂತ. ಇದಕ್ಕೆ ಸೀರೆಗೆ ದಾರದಲ್ಲಿ ಗಂಟು ಹಾಕ್ಕೊಂಡು ಇದಕ್ಕೆ ಸ್ಮಾಲ್ ಬೀಡ್ ಒಂದು, ಮತ್ತು ಕ್ಯಾಪ್ ಥರ ಬರುತ್ತಲ್ಲ ಆ ಥರದ್ದೊಂದು, ಮತ್ತು ಸೀರೆ ಕಲರ್ದೇ ಮಣಿ. ಇದು ಸ್ವಲ್ಪ ಲೈಟ್ ಕಲರ್ ಇದೆ ಸೀರೆಗಿನ, ಅದು ಹಾಕ್ಕೊಂಡು ವೈಟ್ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು 5 ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು. ಕ್ರೋಶ ಬರ್ದಿರೋರು ಕೂಡ ಬೇಕಂದರೆ ಅದೇ ಥರ ಸ್ಯಾರಿಗೆ ಒಂದೇಕಿತ ಲಾಕ್ ಈ ಥರ ನೋಡಿಕೊಂಡು ಹಾಕ್ಕೊಬೋದು, ಚೆನ್ನಾಗಿ ಕಾಣುತ್ತೆ ಡಿಸೈನು. ಈ ಥರ ಟೈಟಾಗಿ ಎಳ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ, ಇಲ್ಲಾಂದರೆ ದಾರ ಲೂಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದು ಟೈಟಾಗಿ ನೋಡಿಕೊಂಡು ಎಳ್ಕೊಂಡು ಹಿಂದೆ ಸೀರೆ ಹಿಂದೆ ಭಾಗ ನಾವು ಒಂದು 3 ಕಿತ ನಾಟ್ ಮಾಡಿಕೊಂಡ್ರೆ ಟೈಟಾಗಿರುತ್ತೆ ಫ್ರೆಂಡ್ಸ್. ಥರ 3 ಕಿತ ಲಾಕ್ ಮಾಡಿಕೊಂಡು ಮೇಲೆ ಮಣಿಗೆ ದಾರ ತೊಗೊಂಬಂದು ಅಲ್ಲಿ ಕಟ್ ಮಾಡ್ಕೊತೀನಿ. ಇದೇ ಥರ ಸೀರೆ ಪೂರ್ತಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ.
ಇದು ಲಾಸ್ಟ್ ಬೀಡ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೇಮ್ ಅದೇ ಮೆಥಡೇ. ಎಲ್ಲ ಬೀಡ್ ಕೆಳಗಡೆನೂ 3 ಟೈಮ್ಸ್ ಲಾಕ್ ಮಾಡಿಕೊಂಡು ದಾರನ ಮೇಲೆ ತೊಗೊಂಬಂದು ಬೀಡ್ ಕೆಳಗಡೆ ದಾರ ತಂದು ಕಟ್ ಮಾಡಿದ್ದೀನಿ. ಸೀರೆ ಪೂರ್ತಿ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.